ಅದೇನು ಬ್ರಹ್ಮವಿದ್ಯೆಯೇ ಎಂಬ ವಾಕ್ಯವು ಆಗಾಗ ನಮ್ಮ ಸಂಭಾಷಣೆಯಲ್ಲಿ ಬರುತ್ತಿರುತ್ತದೆ. ಬ್ರಹ್ಮವಿದ್ಯೆ ಎಂಬುದು ಬಹಳ ಕಷ್ಟ ಸಾಧ್ಯ, ಆದರೆ ಇದೇನೂ ಅಷ್ಟು ಕಷ್ಟವಲ್ಲ ಎಂದು ಆ ವಾಕ್ಯದ ಅರ್ಥ. ಹಾಗಾದರೆ ಬ್ರಹ್ಮವಿದ್ಯೆಯಲ್ಲಿರುವ ಅಂಥ ಹೆಚ್ಚುಗಾರಿಕೆ ಯಾವುದು? ಆ ವಿದ್ಯೆಯನ್ನು ಕಲಿಯುವುದಕ್ಕೆ ಏನೇನು ಕಷ್ಟವನ್ನು ಅನುಭವಿಸಬೇಕಾಗುವುದು? ಅಷ್ಟು ಕಷ್ಟಪಟ್ಟು ಆ ವಿದ್ಯೆಯನ್ನು ಕಲಿತುಕೊಂಡರೆ ಬರುವ ಭಾಗ್ಯವಾದರೂ ಯಾವುದು ಎಂದು ಈ ವಾಕ್ಯವನ್ನು ವಿಮರ್ಶಿಸುವ ಕೆಲವರಿಗೆ ಕುತೂಹಲ ಉಂಟಾಗಬಹುದಷ್ಟೇ. ಅಂಥವರಿಗಾಗಿ ಇಲ್ಲಿ 4 ಮಾತುಗಳನ್ನು ಬರೆಯುವೆನು. ಗಹನವಾದ ಬ್ರಹ್ಮವಿದ್ಯೆಯನ್ನು ತಾವೇ ಸ್ವಂತವಾಗಿ ವಿವೇಚಿಸಿಕೊಳ್ಳುವುದು ನಮ್ಮಂಥ ಅಲ್ಪ ಪ್ರಜ್ಞರಿಗೆ ಕಷ್ಟ. ಆದ್ದರಿಂದ ತಳಮುಟ್ಟಿ ವಿಚಾರ ಮಾಡಿ ಈ ವಿದ್ಯೆಯ ಸ್ವರೂಪವನ್ನು ಗೊತ್ತಾಗಿ ತಿಳಿಸಿಕೊಟ್ಟಿರುವ ಶ್ರೀ ಬಾದರಾಯಣಾಚಾರ್ಯರ ನೆರವನ್ನು ತೆಗೆದುಕೊಂಡೇ ನಾವು ವಿಷಯ ಪ್ರವೇಶವನ್ನು ಮಾಡಬೇಕಾಗಿರುತ್ತದೆ. ಶ್ರೀ ಬಾದರಾಯಣ ಶ್ರೀ ಬಾದರಾಯಣ ಮಹರ್ಷಿಗಳವರು ಅನುಗ್ರಹಿಸಿರುವ ವೇದಾಂತ ದರ್ಶನದ ಮೊಟ್ಟ ಮೊದಲನೆಯ ಸೂತ್ರವಿದು. ಅಥಾತೋ ಬ್ರಹ್ಮ ಬ್ರಹ್ಮ ಜಿಜ್ಞಾಸ ಮೊದಲು ಮನನ ಮಾಡುವುದು ಅವಶ್ಯ. ನಾರಾಯಣ ಮಹರ್ಷಿಗಳವರು ಅನುಗ್ರಹಿಸಿರುವ ವೇದಾಂತ ದರ್ಶನದ ಮೊಟ್ಟ ಮೊದಲನೆಯ ಸೂತ್ರವಿದು. ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಸೂತ್ರದಲ್ಲಿ ಅಥ, ಅತಃ, ಬ್ರಹ್ಮ ಜಿಜ್ಞಾಸ ಎಂಬ 3 ಪದಗಳಿವೆ. ಇವುಗಳಲ್ಲಿ ಬ್ರಹ್ಮ ಜಿಜ್ಞಾಸ ಎಂಬ ಪದವನ್ನು ಕುರಿತು ಮೊದಲು ಮನನ ಮಾಡುವುದು ಅವಶ್ಯ. ಬ್ರಹ್ಮ ಜಿಜ್ಞಾಸ ಎಂದರೆ ಬ್ರಹ್ಮದ ಜ್ಞಾನಕ್ಕಾಗಿ ಮಾಡುವ ಇಚ್ಛೆ. ಯಾವನು ಬ್ರಹ್ಮವನ್ನೇ ಅರಿತುಕೊಳ್ಳಬೇಕು ಎಂದು ಹಾತುವರೆಯುತ್ತಿರುವನೋ ಅವನು ಅದನ್ನು ಕುರಿತು ವಿಚಾರ ಮಾಡಬೇಕು. ಬ್ರಹ್ಮವೆಂದರೆ ಯಾವ ಪದಾರ್ಥವು? ಬ್ರಹ್ಮ ಎಂಬ ಮಾತಿಗೆ ದೊಡ್ಡದು ಎಂದರ್ಥವಾಗುತ್ತದೆ. ಲೋಕದಲ್ಲಿ ಒಂದಕ್ಕೆ ಹೋಲಿಸಿದರೆ ಮತ್ತೊಂದು ದೊಡ್ಡದಾಗಿ ಕಾಣುವುದಷ್ಟೇ. ಎಲ್ಲಕ್ಕಿಂತಲೂ ದೊಡ್ಡದು ಯಾವುದು? ದೊಡ್ಡದೆಂದರೆ ಗಾತ್ರದಿಂದ ಎಂದೇ ಅರ್ಥವನ್ನು ಮಾಡಬೇಕಾದದ್ದಿಲ್ಲ. ಎಲ್ಲಾ ಬಗೆಯಿಂದಲೂ ದೊಡ್ಡದು. ಇನ್ನಿಲ್ಲ ಎನಿಸುವಷ್ಟು ದೇಶದಿಂದಲೂ, ಕಾಲದಿಂದಲೂ, ವಸ್ತುವಿನಿಂದಲೂ ದೊಡ್ಡದು. ಅವಸ್ಥೆಯಿಂದ ಇಲ್ಲ ಇಲ್ಲಿ ಇಂಥ ದೇಶದಲ್ಲಿದೆ, ಇಂಥಲ್ಲಿಲ್ಲ. ಇಂಥ ಕಾಲದಲ್ಲಿತ್ತೋ ಈಗಿಲ್ಲ, ಅದು ಮುಂದೆ ಇರುವುದು. ಅವಸ್ಥೆ ಬಂದೋಯ್ತಲ್ವಾ? ಕಾಲ ಅಂದ್ರೇನೆ ಅವಸ್ಥೆಗಳು ಬಂದೋಯ್ತಲ್ವಾ? ನಮ್ಮ ಕಾಲ ಅವಸ್ಥೆ ಒಳಗ್ತಾನೆ, ಅವಸ್ಥೆ ದೊಡ್ಡದಾನೆ. ಅವಸ್ಥೆ ದೊಡ್ಡದು ಕಾಲಕ್ಕಿಂತ. ಓದಿ. ಇಂಥ ದೇಶದಲ್ಲಿದೆ, ಇಂಥದ್ರಲ್ಲಿ ಇಲ್ಲ, ಇಂಥ ಕಾಲದಲ್ಲಿತ್ತು, ಈಗ ಇಲ್ಲ ಅಥವಾ ಮುಂದೆ ಇರುವುದಿಲ್ಲ. ಇಂಥ ವಸ್ತುವಿನವರೆಗೆ ಇರುತ್ತದೆ, ಆ ಮತ್ತೊಂದು ವಸ್ತು ಇದಕ್ಕೆ ಎಲ್ಲೆ ಕಟ್ಟಾಗಿರುತ್ತದೆ ಎಂಬ ಪರಿಚ್ಛೇದವಿಲ್ಲ. ತುಂಡಾಗದ ಒಂದೇ ಬಗೆಯಾಗಿರುವ ತತ್ವವನ್ನೇ ನಾವು ಬ್ರಹ್ಮವೆಂದು ಕರೆಯುವುದು. ಇದನ್ನು ಅರಿಯುವ ವಿದ್ಯೆಯೇ ಬ್ರಹ್ಮವಿದ್ಯೆ. ಇದನ್ನೇ ಬ್ರಹ್ಮಜ್ಞಾನವೆಂದು ಕರೆಯುತ್ತಾರೆ. ಬ್ರಹ್ಮವೆಂಬುದು ದೇಶಕಾಲ ವಸ್ತುಗಳ ಪರಿಚ್ಛೇದವಿಲ್ಲದ ತತ್ವವಂತೆ ಎಂದು ಅರಿತರೆ ಬ್ರಹ್ಮಜ್ಞಾನವಾದಂತೆ ಆಯಿತೆಂದು ಯಾರೂ ಭಾವಿಸಬಾರದು. ಬ್ರಹ್ಮವೆಂದರೆ ಇಂಥ ಪದಾರ್ಥವು ಎಂದು ನೇರಾಗಿ ಅದನ್ನು ಕಂಡುಕೊಳ್ಳಬೇಕು. ಆಗಲೇ ಬ್ರಹ್ಮಜ್ಞಾನವು ಬಂದಂತೆ. ಇದನ್ನು ತಿಳಿಸುವುದಕ್ಕಾಗಿ ಈ ಜ್ಞಾನವನ್ನು ಬ್ರಹ್ಮದರ್ಶನ, ಬ್ರಹ್ಮವನ್ನು ಕಂಡುಕೊಳ್ಳುವುದು ಎಂದು ಕರೆಯುವರು. ಬ್ರಹ್ಮವೆಂಬ ಮಾತೇ ನಮ್ಮಗಳಿಗೆ ಹೊಸದು. ಆ ಹೆಸರಿನ ಪದಾರ್ಥವಂತೂ ಎಲ್ಲಿಯೂ ಇದ್ದಂತೆ. ಏನು ಗುರುಗಳೇ ತಪ್ಪೋದನ್ನ? ಬ್ರಹ್ಮವೆಂಬುದು ದೇಶಕಾಲ ವಸ್ತುಗಳ ಪರಿಚ್ಛೇದವಿಲ್ಲದೆ ತತ್ವವಂತೆ ಎಂದು ಅರ್ಥಕೊಂಡ್ರೆ ಬ್ರಹ್ಮಜ್ಞಾನವಾದ ಆಯ್ತು. ಅಂದ್ರೆ ಇಂಟೆಲೆಕ್ಟ್ ತಿಳ್ಕೊಂಡ್ಬಿಟ್ರೆ ಆಗ್ಲಿಲ್ಲ ಅಂತ. ಅಂತ್ಯಕ್ಕಂತೆ ಮಕ್ಕಳು ಆಗಲ್ಲ ಅಂತ. ಅಂತೇನು ಆಗಲ್ಲ. ಆಮೇಲೆ ನೇರಾಗಿ ಹೀಗಿರತಕ್ಕದ್ದು ಅಂತ ತನ್ನ ಅನುಭವ ಕಟ್ಕೋಬೇಕು ಅಂತ ಇದ್ದಾರೆ. ಈ ರೀತಿ ಇರ್ತಕ್ಕದ್ದು ಅಂತ ಹೇಳಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ನೇರಾಗಿ ಕಟ್ಕೊಳ್ಳೋದು. ಆಗ ಕಟ್ಕೊಂಡ್ರೆ ಹೇಳ್ತಾ ಇದ್ದಾರೆ. ಬ್ರಹ್ಮೆಂಬ ಮಾತೆ ನಮ್ಮಗಳಿಗೆ ಹೊಸದು. ಆ ಹೆಸರಿನ ಪದಾರ್ಥವಂತೂ ಎಲ್ಲಿಯೂ ಇದ್ದಂತೆ ತಿಳಿದು ಬಂದಿಲ್ಲ. ಯಾವ ಅಳತೆಯೂ ಇಲ್ಲದೆ ಎಲ್ಲಕ್ಕೂ ಮಿಗಿಲಾದ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವ ಪದಾರ್ಥಗಳೆಂದರೆ ನಮಗೆ ಆಕಾಶ, ಕಾಲ ಇವುಗಳಿರಬಹುದೆಂಬ ಕಲ್ಪನೆ ಬರುತ್ತದೆಯಷ್ಟೇ. ಅವುಗಳಿಗಿಂತಲೂ ದೊಡ್ಡದಾಗಿ
ದೇಶ ಕಾಲ ವಸ್ತುಗಳ ಎಲ್ಲಕಟ್ಟೆ ಇಲ್ಲದ ವಸ್ತು ಎಂದರೆ ಅದರ ಕಲ್ಪನೆಯೂ ನಮಗೆ ಬರುವಂತಿಲ್ಲ. ಹೀಗಿರುವಲ್ಲಿ ಅದರ ವಿಚಾರವನ್ನು ಮಾಡುವುದಾದರೂ ಹೇಗೆ ಎಂಬ ಶಂಕೆಯು ಸಹಜವಾಗಿ ಓದುಗರ ಮನಸ್ಸಿನಲ್ಲಿ ಮೂಡಿರಬೇಕು. ಆದರೆ ಬ್ರಹ್ಮವೆಂಬುದು ನಾವಾಗಲಿ ಬಾದರಾಯಣರಾಗಲಿ ಕಲ್ಪಿಸಿಕೊಂಡಿರುವ ವಸ್ತುವಲ್ಲ. ಅದು ಎಲ್ಲಿಯೋ ಒಂದು ಮೂಲೆಯಲ್ಲಿ ಅವಿತುಕೊಂಡಿರುವ ಪದಾರ್ಥವೂ ಅಲ್ಲ. ವೇದಾಂತವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಉಪನಿಷತ್ತುಗಳಲ್ಲಿ ಬ್ರಹ್ಮದ ವಿಷಯವನ್ನು ತಿಳಿಸಿರುತ್ತದೆ. ಆದ್ದರಿಂದ ಯಾರು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿರುವರೋ ಅಥವಾ ಅಧ್ಯಯನ ಮಾಡಿ ಅದರ ವಿಷಯವನ್ನು ಮನನ ಮಾಡಿಕೊಂಡಿರುವವರ ಸಹವಾಸದಲ್ಲಿರುವರೋ ಅಂಥವರಿಗೆ ಈ ಮಾತೇನೂ ಹೊಸದಾಗಿರುವುದಿಲ್ಲ. ಇದಿರಲಿ, ಬ್ರಹ್ಮವೆಂಬ ಹೆಸರಿನ ಪದಾರ್ಥವು ಎಲ್ಲಿಯೂ ಇದ್ದಂತೆ ತಿಳಿಯಬರುವುದಿಲ್ಲವೆಂಬ ಶಂಕೆಗೆ ಅವಕಾಶವೇ ಇಲ್ಲದಂತೆ ಬ್ರಹ್ಮವೆಂದರೆ ನಮ್ಮಗಳ ಆತ್ಮನೇ, ನಮ್ಮ ಸ್ವರೂಪವೇ ಎಂದು ವೇದಾಂತದಲ್ಲಿ ಹೇಳಿಬಿಟ್ಟಿರುವುದರಿಂದ ಬ್ರಹ್ಮವೆಂಬ ವಸ್ತು ಇಲ್ಲವೆನ್ನುವುದು ನಮ್ಮ ಸ್ವರೂಪವೂ ಇಲ್ಲ, ನಾವಿಲ್ಲ ಎಂಬ ಮಾತಾಗುವುದು. ಬ್ರಹ್ಮ ಇಲ್ಲ ಅಂದ್ರೆ ನಾನಿಲ್ಲ ಅಂತ ಆಗುತ್ತೆ. ನೀನಿದ್ಯಾ? ನೀನಿದ್ಯಾ? ಅದೇ ಬ್ರಹ್ಮ. ನೀನ್ ಬ್ರಹ್ಮನ? ಹೂಂದ ಪರವಾಗಿಲ್ಲ. ಬ್ರಹ್ಮನ ಹೌದಾ? ಬರ್ತಿದ್ದೆ ನಾ ಬ್ರಹ್ಮ ಅಂತ. ಒಂದು ಹುಲ್ಕೊಟ್ಟಿ ಸೃಷ್ಟಿ ಮಾಡ್ತೀಯಾ? ಒಂದು ಹುಲ್ಕೊಟ್ಟಿ ಮತ್ತೆ ಬಂತ ಬ್ರಹ್ಮ ನೀನು ಒಂದು ಹುಲ್ಕೊಟ್ಟಿ ಸೃಷ್ಟಿ ಮಾಡೋದಲ್ಲ. ಯಾವ ಮೂಢನಾದರೂ ನಾನಿಲ್ಲವೆಂದು ತಿಳಿದುಕೊಂಡಾನೆ. ನಾನು ಇಲ್ಲವೆಂದು ಕಲ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಬರುವ ಹಾಗಿಲ್ಲವಾದ್ದರಿಂದ ಬ್ರಹ್ಮವು ಇದೆಯೋ ಇಲ್ಲವೋ ಎಂಬ ಸಂದೇಹಕ್ಕೂ ಸ್ಥಳವಿಲ್ಲ. ಆದರೆ ಇಲ್ಲಿ ಇನ್ನೊಂದು ಒಗಟಿನ ಪ್ರಶ್ನೆಯು ತಲೆ ಎತ್ತಿಕೊಳ್ಳುತ್ತದೆ. ಬ್ರಹ್ಮವೆಂದರೆ ನಾನೇ, ಆದರೆ ಅದನ್ನು ತಿಳಿದುಕೊಳ್ಳಬೇಕಾದದ್ದೇನಿದೆ? ಅದನ್ನು ತಿಳಿದುಕೊಳ್ಳದ ಅವಿವೇಕಿಯೂ ನಾನೇ ಕಾಮ ಅಲ್ಲ, ಬ್ರಹ್ಮ ನಾನೇ ಆದರೆ ಅಲ್ಲ, ನಾನೇ ಆದರೆ ಅದನ್ನು ತಿಳಿದುಕೊಳ್ಳಬೇಕಾದದ್ದೇನಿದೆ? ನಾನೇ ಅಲ್ಲ, ನಾನೇ ಆದರೆ ಆಗ್ಬಿಟ್ರೆ ಅದನ್ನು ತಿಳಿದುಕೊಳ್ಳದ ಅವಿವೇಕಿಯೂ ಲೋಕದಲ್ಲಿ ಉಂಟೆ. ಬ್ರಹ್ಮವಿದ್ಯೆ ಎಂಬ ಘನವಾದ ಹೆಸರಾದರೂ ಏತಕ್ಕೆ? ನಾನು ಎಂಬುದೇ ಪ್ರಪಂಚದಲ್ಲೆಲ್ಲ ದೊಡ್ಡದು ಎಂದು ತಿಳಿದುಕೊಳ್ಳುವುದನ್ನು ವಿದ್ಯೆ ಎನ್ನುವುದಕ್ಕಿಂತ ಅವಿದ್ಯೆ ಎಂದು ಕರೆಯುವುದೇ ಚೆನ್ನಾಗಿ ಒಪ್ಪುತ್ತದೆ. ಏಕೆಂದರೆ ನಾನೇ ದೊಡ್ಡವನು, ನನಗೆ ಸಮಾನರಿಲ್ಲ ಎಂಬ ಹೆಮ್ಮೆಯಿಂದಲೇ ಮನುಷ್ಯನು ಕೆಡುವನು. ತಿಳಿದುಕೊಳ್ಳತಕ್ಕದ್ದು ಬಹಳ ಇದೆ. ಶಕ್ತಿಯಲ್ಲಿಯೂ ಯುಕ್ತಿಯಲ್ಲಿಯೂ ತಿಳುವಳಿಕೆಯಲ್ಲಿಯೂ ನನ್ನನ್ನು ಮೀರಿಸಿರುವ ಮಹಾನುಭಾವರು ಎಷ್ಟೋ ಮಂದಿ ಇರುವರು. ಅವರನ್ನು ಸೇವಿಸಿ ವಿದ್ಯಾರ್ಜನೆಯನ್ನು ಮಾಡಿಕೊಳ್ಳಬೇಕು ಎಂಬ ತಿಳುವಳಿಕೆಯಾದರೂ ಬಂದರೆ ಅಂಥ ಮನುಷ್ಯನನ್ನು ವಿವೇಕಿ ಎನ್ನಬಹುದು. ನಾನೇ ಬ್ರಹ್ಮ ಸರ್ವಜ್ಞ ಅಂದ್ಬಿಟ್ರೆ ಅವಿವೇಕಿ ಅಂತಾರೆ ಅಲ್ವಾ? ನಾನೇ ಬ್ರಹ್ಮ, ನಾನು ಸರ್ವಜ್ಞ, ನಾನು ಸರ್ವಶಕ್ತ ಅಂದ್ರೆ ಮುಟ್ಟಾಳ, ಸುಮ್ಮನೆ ಕೂತ್ಕೊ ಅಂತ ಬೈತಾರೆ. ಅವಿವೇಕಿ ಅಂತಾರೆ ಹೊರತು ವಿವೇಕಿಂದ ಯಾರು ಅನ್ನಲ್ಲ, ಅವ್ನು ಹೊಗಳಲ್ಲ ನಾನೇ ಬ್ರಹ್ಮ. ಏಕೆಂದರೆ ಅಂಥವನು ಇಂದಲ್ಲದಿದ್ದರೆ ನಾಳೆಯಾದರೂ ತಿಳುವಳಿಕೆಯನ್ನು ಸಂಪಾದಿಸಿಯಾನು. ಹೀಗಿರುತ್ತಿ ನಾನೇ ಬ್ರಹ್ಮವು ಎಂದುಕೊಳ್ಳುವ ಮೂರ್ಖನ ತಿಳುವಳಿಕೆಯನ್ನು ಹೊಗಳುವುದಕ್ಕೆ ಒಂದು ಶಾಸ್ತ್ರವೇತಕ್ಕೆ? ಪ್ರಶ್ನೆ. ಈ ಪ್ರಶ್ನೆ ಹೇಳಿದ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳದೆ ಕೇಳಿದ್ದಾಗಿದೆ. ಏನದು ಈ ಪ್ರಶ್ನೆಯು ಹೇಳಿದ ವಿಷಯವನ್ನು ಈ ಪ್ರಶ್ನೆ ನಾ ಮೇಲೆ ಹೇಳಿದ ವಿಷಯ ಮನದಟ್ಟು ಮಾಡ್ಕೊಳ್ಳದೆ ಮಾಡಿದ ಪ್ರಶ್ನೆ. ನಾವು ಹಿಂದೆ ಬ್ರಹ್ಮ ವಿಷಯ ಹೇಳಿದೀವಲ್ಲ, ಅದನ್ನ ಮನದಟ್ಟು ಮಾಡ್ಕೊಳ್ಳದೆ ಮಾಡ್ತಾ ಇರೋ ಪ್ರಶ್ನೆ ಇದು. ಈ ಪ್ರಶ್ನೆಯು ಕಾಮ ಹಾಕಿ, ಈ ಪ್ರಶ್ನೆಯು ಹೇಳಿದ ವಿಷಯ ಅಂದರೆ ನಾನೇ ಎಂದೇನೂ ವೇದಾಂತದಲ್ಲಿ ಹೇಳಿಲ್ಲ. ಬ್ರಹ್ಮವು ನಿಜವಾಗಿಯೂ ಇರುವ ದೇಶಕಾಲ ವಸ್ತುಗಳ ಪರಿಚ್ಛೇದವಿಲ್ಲದ ಅಖಂಡವಾದ ಚೈತನ್ಯವು. ಅದು ನಮ್ಮ ಆತ್ಮನೇ ಎಂದರೆ ನಮ್ಮ ಸ್ವರೂಪವೇ ಆಗಿರುತ್ತದೆ. ನಾನು ಎಂದು ತಿಳಿದುಕೊಂಡಿರುವುದು ನಮ್ಮ ನಿಜವಾದ ಸ್ವರೂಪವಲ್ಲ. ನಮ್ಮ ಸ್ವರೂಪವು ಬ್ರಹ್ಮವೇ ಎಂಬುದು ವೇದಾಂತದ ಉಪದೇಶವು. ನನ್ನ ಸ್ವರೂಪವು ಅತ್ಯಲ್ಪವಾದ ಶರೀರಾದಿಗಳಿಂದ ಪರಿಚ್ಛಿನ್ನವಾಗಿದೆ. ನಾನು ಏನೂ ತಿಳಿಯದವನು, ದುಃಖಿಯು, ಯಾವಾಗಲೋ ಒಂದು ಕಡೆ ಹುಟ್ಟಿ ಮತ್ತೆ ಯಾವಾಗಲೋ ಒಂದು ಕಡೆ ಸಾಯುವ ಜಂತು ಎಂದು ಭಾವಿಸಿಕೊಂಡಿರುವುದು ತಪ್ಪು ತಿಳಿವಳಿಕೆಯಾಗಿರುತ್ತದೆ. ಸ್ವಾಮಿಗಳು ಬ್ರಹ್ಮವೆಂದರೆ ನಾನೇ ಅಂತ ಹೇಳಿಲ್ಲ, ನಾನು ಬ್ರಹ್ಮ ಅಂತ ಹೇಳ್ತಾ ಇದ್ದೆ. ಹೌದು, ಬ್ರಹ್ಮವೆಂದರೆ ನಾನೇ ಅಂತ ಶಾಸ್ತ್ರ ಹೇಳ್ತಾ ಇಲ್ಲ, ಆಟ ಇಲ್ಲ. ಬ್ರಹ್ಮವೆಂದರೆ ನಾನೇ ಅಂತ ಹೇಳಿಲ್ಲ, ನಾನ್ ಯಾರು ಅಂದ್ರೆ ನೀನು ಬ್ರಹ್ಮ ಅಂತ ಹೇಳುತ್ತೆ ಅಂತ ಇದೆ. ಈ ತಪ್ಪುವಿಕೆಯನ್ನು ಕಳೆದು ಬ್ರಹ್ಮವಿದ್ಯೆಯು ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಸಿಕೊಡುತ್ತದೆ. ಆ ಸ್ವರೂಪವನ್ನು ನಾವು ಅರಿತುಕೊಂಡರೆ
ಮೇರಾಗಿ ಅನುಭವಕ್ಕೆ ತಂದುಕೊಂಡರೆ ನಾವು ದೇಶಕಾಲ ವಸ್ತು ಪರಿಚ್ಛೇದವಿಲ್ಲದ ಎಲ್ಲಕ್ಕೂ ಮಿಗಿಲೆನಿಸುವ ಬ್ರಹ್ಮವಾಗಿರುವೆವು ಎಂದು ಮನವರಿಕೆಯಾಗಿ ಬಿಡುತ್ತದೆ. ಇಷ್ಟೇ ಅಲ್ಲ, ಬ್ರಹ್ಮವೇ ನಿಜವಾಗಿ ಈ ಜಗತ್ತಿಗೆಲ್ಲಕ್ಕೂ ನಿಜವಾದ ಸ್ವರೂಪವು ಎಂದೂ ಮನದಲ್ಲಿ ಮಿಂಚಿ ಬಿಡುತ್ತದೆ ಎಂದು ವೇದಾಂತದಲ್ಲಿ ಸಾರಿರುತ್ತದೆ. ನಿಧಾನವಾಗಿ ಫಾಸ್ಟ್ ಆಯ್ತು. ಸರಿ. ಬ್ರಹ್ಮವಿದ್ಯೆಯು ಬ್ರಹ್ಮವಿದ್ಯೆಯ ಏನು ಎಂಬುದು ಈಗ ವಾಚಕರಿಗೆ ಸ್ವಲ್ಪ ಮಟ್ಟಿಗೆ ಹೊಳೆದಿರಬೇಕು. ಬ್ರಹ್ಮವೆಂಬುದು ಇಡೀ ಜಗತ್ತಿನ ತಿರುಳು. ಈ ಜಗತ್ತಿನಲ್ಲಿ ಯಾವ ವಸ್ತುವಿನ ವಿಚಾರವನ್ನು ನಾವು ಮಾಡುವುದಕ್ಕೆ ಹೊರಟರೂ ಅದು ಕೊನೆಯಲ್ಲಿ ಬ್ರಹ್ಮವಿದ್ಯೆಯಲ್ಲಿಯೇ ಸಮಾಪ್ತಿಯಾಗಬೇಕು. ಅಲ್ಲಿಯವರೆಗೆ ವಸ್ತುವಿನ ನಿಜವನ್ನು ನಾವು ತಿಳಿದಂತೆ ಆಗುವುದಿಲ್ಲ. ಹೀಗೆ ನೋಡಿದರೆ ಲೋಕದಲ್ಲಿ ಎಷ್ಟು ವಿದ್ಯೆಗಳಿರುವವೋ ಅವೆಲ್ಲ ಬ್ರಹ್ಮವಿದ್ಯೆ ಎಂಬ ರಾಜಮಾರ್ಗಕ್ಕೆ ಹೋಗುವ ಕಾಲುದಾರಿಗಳಾಗಿರುತ್ತವೆ. ಇದರಲ್ಲಿ ಸಾವಿದ್ಯಾ ಯಾ ವಿಮುಕ್ತೆಯೇ ಅಂತ ಹೇಳಿರೋದು ಶ್ಲೋಕದಕ್ಕೆ. ಸರ್ವವಿದ್ಯಾ ಪ್ರತಿಷ್ಠಾ. ಹೇಗೆ ಹೈವೇ ರೋಡ್ಗೆ ಸಣ್ಣ ಸಣ್ಣ ರೋಡ್ ಸೇರ್ಕೊಳ್ಳುತ್ತೋ ಬ್ರಹ್ಮನ ಕುರಿತು ಹೋಗುವಂತ ಬ್ರಹ್ಮವಿದ್ಯೆಗೆ ಬಾಕಿ ಎಲ್ಲಾ ಗಣಿತ, ಜ್ಯೋತಿಷ್ಯ, ವೇದ, ಕರ್ಮ ಎಲ್ಲಾ ವಿದ್ಯೆಗಳು ಈ ಬ್ರಹ್ಮವಿದ್ಯೆಗೆ ಉಪಕಾರ ಮಾಡುತ್ತೆ ಅಂತ ಅವಾಗ ವಿದ್ಯೆ ಅನ್ಸ್ಕೊಳ್ಳೋದು. ಬ್ರಹ್ಮವಿದ್ಯೆಗೆ ಉಪಕಾರ ಮಾಡದೆ ಹೋದ್ರೆ ಅದು ವಿದ್ಯೆ ಅನ್ಸ್ಕೊಳ್ಳೋದ. ಇನ್ನೂ ಸರಿಯಾಗಿ ನೋಡಿದರೆ ಬ್ರಹ್ಮವಿದ್ಯೆಯೇ ಸರಿಯಾದ ವಿದ್ಯೆ. ಏಕೆಂದರೆ ಯಾವುದೊಂದು ತಿಳುವಳಿಕೆಯು ನಿಜವಾಗಿ ಇದ್ದ ವಸ್ತುವನ್ನು ತಿಳಿಸುವುದೋ ಅದನ್ನೇ ವಿದ್ಯೆ ಎಂದು ಕರೆಯಬೇಕು. ಬರಿಯ ತೋರಿಕೆಯ ವಸ್ತುಗಳನ್ನು ತೋರಿಸುವ ವಿದ್ಯೆಗಳು ನಿಜವಾದ ವಿದ್ಯೆಯನ್ನು ನಾವು ಮುಟ್ಟುವುದಕ್ಕೆ ಸಹಾಯಕವಾಗುತ್ತದೆ. ಅಪರ ವಿದ್ಯೆಗಳು ಎಂದರೆ ಕೀಳು ವಿದ್ಯೆಗಳು. ಇಂಪಾಗಿ ಹಾಡ್ಬೇಕು, ನೀವಾಗ ಇಂಪಾಗಿ ಹಾಡ್ಬೇಕು, ರೆಡಿ ಮಾಡ್ಕೊಳ್ಳಿ ಹಿಂದೆ. ಅವು ಇಂಪಾಗಿ ಹಾಡ್ಬೇಕು ಮುಂದಿನ ಹಾಡನ್ನ. ಅವು ನಿಜವಾದ ವಿದ್ಯೆಯನ್ನು ಪಡೆದುಕೊಳ್ಳುವುದಕ್ಕೆ ಅಡ್ಡಿಯೂ ಆಗುವುದಾದರೆ ಅವನ್ನು ವಿದ್ಯೆ ಎನ್ನುವುದಕ್ಕಿಂತ ಅವಿದ್ಯೆಗಳು ಎನ್ನುವುದೇ ಸರಿಯಾಗಿರುತ್ತದೆ. ಈ ತತ್ವವನ್ನು ಮನಗಂಡ ಒಬ್ಬ ಜ್ಞಾನಿಗಳು ಹಾಡಿರುವುದನ್ನು ಕೇಳಿರಿ. ಸ್ವಾಮಿಗಳೇ ಹಾಡಿದ್ರು. ಯಾರೋ ಪಂತವರಾಳಿ ರಾಗ ಯಾರಿಗ್ ಬರ್ತಾ ಅವ್ರ ಹತ್ರ ಹಾಡ್ಸ್ಬಿಡಿ ಗುರುಗಳೇ. ನೀ ಹಾಡಿಮಾ ಓದಿ ಇದು ಶೋಕವನ್ನು ನೀಗಿ ಮೋಕ್ಷದಿಂದ ವಿವೇಕವೀಯಂತೆ ವೇದಗಾಮ ಪುರಾಣಾದಿ ಗಾದಶಾಸ್ತ್ರ ಬ್ರಹ್ಮವಿದ್ವಂತ ವೇದ ಕಾವ್ಯ ತರ್ಕ ಮೀಮಾಂಸಾದಿ ದಂಬ ವಿದ್ಯವಾ ಇದ್ದಾರೆ. ಕನಕದಾಸ ಮಾನದೂತರಪ್ಪರಲ್ಲದಂತಿ ಪಾದವಾಶ್ಯಕ. ಈ ಕಷ್ಟ ಸ್ವಾಮಿಗಳು ಅಲ್ವಾ ಅಂತ ಇದು ಅಲ್ಲ, ಒಬ್ಬ ಜ್ಞಾನಿಗಳು ಹಾಡಿದ್ದು ಅಂತ ಇದ್ದಾರೆ ಇಲ್ವಾಗಲ್ಲ, ಯಾವ್ದು ಇರ್ಬೇಕು ಅಲ್ವಾ. ಬ್ರಹ್ಮ ಮತ್ತು ಅದರ ವಿದ್ಯೆ ಇವುಗಳ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ವಿವರಿಸುವುದಕ್ಕೆ ಪ್ರಯತ್ನ ಮಾಡಿರುತ್ತೇವೆ. ಬ್ರಹ್ಮವಿದ್ಯೆಯಿಂದ ನಮ್ಮ ಸ್ವರೂಪವು ತಿಳಿದು ಅದನ್ನು ತಿಳಿಯದೇ ಇದ್ದದ್ದರಿಂದ ಆಗಿರುವ ಅನರ್ಥ ಪರಂಪರೆಯೆಲ್ಲ ನೀಗಿ ವಿಲಕ್ಷಣವಾದ ನಿತ್ಯಾನಂದವನ್ನು ತೋರಿಕೊಳ್ಳುವುದೆಂಬುದನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಟ್ಟಿದ್ದೇನೆ. ಆದರೆ ಬ್ರಹ್ಮವಿದ್ಯೆಯನ್ನು ತಿಳಿಯುವ ಮುಂಚೆ ಅದಕ್ಕೆ ಅಡ್ಡಿಯಾಗಿರುವ ಅವಿದ್ಯೆ ಎಂಬ ಅನರ್ಥದ ಮೂಲವನ್ನು ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳುವುದು ಅವಶ್ಯ. ಈ ವಿಷಯವನ್ನು ತಿಳಿಸಿಕೊಟ್ಟ ಆ ಬಳಿಕ ಬ್ರಹ್ಮವಿದ್ಯೆಗೆ ಯಾರು ತಕ್ಕವರು, ಅವರಿಗೆ ಆಗುವ ಪೂರ್ಣಾನಂದದ ಸ್ವರೂಪವೇನು ಎಂಬುದನ್ನು ಹೇಳುವುದಕ್ಕೆ ಹೊರಡುವೆವು. ಬ್ರಹ್ಮವಿದ್ಯೆಯು ಅವಿದ್ಯೆಯು ಎರಡಕ್ಕೂ ವ್ಯತ್ಯಾಸ ಹೇಳ್ತಾರ ಇವಾಗ. ಅಷ್ಟೇ, ಒಂದಾನೊಂದು ಓದಿ ಇಲ್ಲದ ತತ್ವವಿದೆ, ಅದಕ್ಕೆ ಬ್ರಹ್ಮವೆಂದು ಹೆಸರು. ಬ್ರಹ್ಮವು ದೇಶಕಾಲ ವಸ್ತುಗಳ ಕಟ್ಟಿಗೆ ಸಿಕ್ಕುವ ತತ್ವವಲ್ಲ. ಅದು ಇಲ್ಲದ ದೇಶವಾಗಲಿ ಕಾಲವಾಗಲಿ ಇಲ್ಲ. ಅದಕ್ಕೆ ಎರಡಾಗಿ ಅದರ ಸರಿಜೋಡಿಯಾಗಿ ಅದರಷ್ಟೇ ಇರವಿನದಾಗಿರುವ ವಸ್ತುವೇ ಲೋಕದಲ್ಲಿಲ್ಲ. ಆದ್ದರಿಂದಲೇ ಅದಕ್ಕೆ ಬ್ರಹ್ಮ, ಎಲ್ಲಕ್ಕೂ ಮಿಗಿಲಾದದ್ದು, ತನಗಿಂತ ಮಿಗಿಲಿಲ್ಲದ್ದು ಎಂಬ ಹೆಸರನ್ನು ಶಾಸ್ತ್ರದಲ್ಲಿ ಕೊಟ್ಟಿರುತ್ತದೆ. ಆ ಬ್ರಹ್ಮವೇ ಇಡೀ ಜಗತ್ತಿನ ತಿರುಳು. ಅದೇ ನಮ್ಮ ಆತ್ಮನು, ನಮ್ಮ ನಿಜವಾದ ಸ್ವರೂಪವು. ಆ ಸ್ವರೂಪವನ್ನು ಕಂಡುಕೊಳ್ಳುವುದೇ ಬ್ರಹ್ಮವಿದ್ಯೆ, ಅಧ್ಯಾತ್ಮ ವಿದ್ಯೆ. ಇದಿಷ್ಟನ್ನು ಹಿಂದೆ ಸ್ವಲ್ಪ ಮಟ್ಟಿಗೆ ತಿಳಿಸಿದೆ. ಈಗ ಇಡೀ ಜಗತ್ತಿನ ಮತ್ತು ನಮ್ಮಗಳ ತಿರುಳನ್ನು, ನಮ್ಮ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಅಡ್ಡಿ ಯಾವುದು
ಬ್ರಹ್ಮ ಒಂದೇ ನಮ್ಮ ನಿಜವಾದ ಸ್ವರೂಪವಾದರೆ ನಮ್ಮ ನಿಜವಾದ ಸ್ವರೂಪದಲ್ಲಿ ಯಾವುದೊಂದು ಕೊರತೆಯೂ ಇರುವುದಕ್ಕೆ ಕಾರಣವಿಲ್ಲ. ನಮಗೆ ಯಾವ ದೇಶದಲ್ಲಿಯೂ ಯಾವ ಕಾಲದಲ್ಲಿಯೂ ಯಾವುದೊಂದು ಬೇರೆಯ ವಸ್ತುವಿನಿಂದಲೂ ಯಾವ ಅಡಚಣೆಯೂ ಆಗಬಾರದು. ಬ್ರಹ್ಮವನ್ನು, ಇಡೀ ಜಗತ್ತಿನ ಮತ್ತು ನಮ್ಮಗಳ ತಿರುಳನ್ನು, ನಮ್ಮ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಅಡ್ಡಿ ಯಾವುದು? ಬ್ರಹ್ಮ ಒಂದೇ ನಮ್ಮ ನಿಜವಾದ ಸ್ವರೂಪವಾದರೆ ನಮ್ಮ ನಿಜವಾದ ಸ್ವರೂಪದಲ್ಲಿ ಯಾವುದೊಂದು ಕೊರತೆಯೂ ಇರುವುದಕ್ಕೆ ಕಾರಣವಿಲ್ಲ. ನಮಗೆ ಯಾವ ದೇಶದಲ್ಲಿಯೂ ಯಾವ ಕಾಲದಲ್ಲಿಯೂ ಯಾವುದೊಂದು ಬೇರೆಯ ವಸ್ತುವಿನಿಂದಲೂ ಯಾವ ಅಡಚಣೆಯೂ ಆಗಬಾರದು. ಆದರೆ ಅನುಭವದಲ್ಲಿ ಹಾಗಿಲ್ಲ. ನಮಗೆ ಎಲ್ಲಾ ಬಗೆಯ ಅಡಚಣೆಗಳೂ ಇರುತ್ತವೆ. ನಮ್ಮ ಶರೀರದಲ್ಲಿ ಹಸಿವು ಬಾಯಾರಿಕೆಗಳು ನಿತ್ಯವಾಗಿರುತ್ತವೆ. ಅದಕ್ಕೆ ಆಗಾಗ್ಗೆ ಬಗೆ ಬಗೆಯ ದುಃಖಗಳು ಆಯಾ ದೇಶಕಾಲ ವಸ್ತುಗಳಿಂದ ಬಂದೊದಗುತ್ತಿರುವವು. ರೋಗ ರುಜಿನಗಳು ಅದನ್ನು ನರಳಿಸುತ್ತಿರುವವು. ಮುಪ್ಪು ಸಾವುಗಳು ಅದನ್ನು ಕಬಳಿಸುವುದಕ್ಕೆ ಹೊಂಚು ಹಾಕುತ್ತಿರುವವು. ಯಾವ ಅನರ್ಥವೂ ಇಲ್ಲದ ಬ್ರಹ್ಮವೇ ನಮ್ಮ ನಿಜ ಸ್ವರೂಪವಾದರೆ ಅದನ್ನು ನಾವು ಕಂಡುಕೊಳ್ಳದಂತೆ ನಮ್ಮ ನಿಜವಾದ ಸ್ವರೂಪವಲ್ಲದ ಅನರ್ಥ ಪರಂಪರೆಗಳಿಗೆ ಆಕರವಾಗಿರುವ ಈಗಿನ ರೂಪವನ್ನು ನಮಗೆ ತಗಲು ಹಾಕಿರುವ ನಮ್ಮ ಹಗೆ ಯಾರು? ಶತ್ರು. ಈ ಪ್ರಶ್ನೆಗೆ ಇಲ್ಲಿ ಸಂಗ್ರಹವಾಗಿ ಉತ್ತರವನ್ನು ಹೇಳುವುದಕ್ಕೆ ಪ್ರಯತ್ನಿಸಲಾಗುವುದು. ಬ್ರಹ್ಮವನ್ನು ಅರಿತುಕೊಳ್ಳದಂತೆ ಅಡ್ಡಿಯಾಗಿ ನಮಗೆ ಒದಗುತ್ತಿರುವ ಅನರ್ಥಗಳಿಗೆಲ್ಲ ಮೂಲವಾಗಿರುವ ಅಡ್ಡಿಗೆ ಅವಿದ್ಯೆ ಎಂಬ ಹೆಸರನ್ನು ವೇದಾಂತದಲ್ಲಿ ಕೊಟ್ಟಿರುತ್ತಾರೆ. ಅವಿದ್ಯೆ ಎಂದರೆ ವಿದ್ಯೆಯ ಅಭಾವ, ತಿಳುವಳಿಕೆ ಇಲ್ಲದ್ದು ಎಂದಿಷ್ಟೇ ಅರ್ಥವಲ್ಲ. ವಿದ್ಯೆ ಎಲ್ಲದ್ದು, ವಿದ್ಯೆಗೆ ಅಡ್ಡಿಯಾಗಿರುವ ವಿರೋಧಿ ಎಂದೂ ಅರ್ಥ. ಲೋಕದಲ್ಲಿ ಯಾವ ತಿಳುವಳಿಕೆಗಾದರೂ ಆಯಾ ವಿಷಯದ ಅವಿದ್ಯೆಯು ಅಡ್ಡಲಾಗಿರುತ್ತದೆ. ನಾವು ಆರೋಗ್ಯವಾಗಿರುವುದಕ್ಕೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ತಿಳಿಯಬೇಕಾದರೆ ಶರೀರದ ರಚನೆಯನ್ನು, ಸ್ವಭಾವವನ್ನು, ಕಾರ್ಯವನ್ನು ತಿಳಿದುಕೊಳ್ಳುವುದು ಅವಶ್ಯವಷ್ಟೇ. ಆ ತಿಳುವಳಿಕೆಯನ್ನು ಶರೀರ ವಿದ್ಯೆ ಎಂದು ಕರೆಯಬಹುದು. ಶರೀರ ವಿದ್ಯೆಗೆ ಅಡ್ಡಲಾಗಿರುವುದು ಯಾವುದು? ಶರೀರದ ತಿಳುವಳಿಕೆ ಇಲ್ಲದಿರುವುದು ಮಾತ್ರವಲ್ಲ, ಶರೀರದ ವಿಷಯಕ್ಕೆ ನಮಗೆ ಇರುವ ತಪ್ಪು ತಿಳುವಳಿಕೆಯೂ ಅಡ್ಡಲಾಗಿದೆ. ಇವೆರಡರಲ್ಲಿ ತಿಳುವಳಿಕೆ ಇಲ್ಲದೆಂಬುದಕ್ಕಿಂತ ತಪ್ಪು ತಿಳುವಳಿಕೆಯ ಹೊಣೆಗಾರಿಕೆಯೇ ಹೆಚ್ಚು. ಏಕೆಂದರೆ ತಪ್ಪು ತಿಳುವಳಿಕೆಯಿಂದ ನಮ್ಮ ಶರೀರಕ್ಕೆ ಒಗ್ಗದ ಆಹಾರ ವಿಹಾರಗಳನ್ನು ಅನುಸರಿಸುವುದರಿಂದಲೇ ನಾವು ಇಲ್ಲದ ರೋಗಗಳನ್ನು ತಂದುಕೊಳ್ಳುತ್ತಿರುವೆವು. ಬ್ರಹ್ಮವಿದ್ಯೆಯ ವಿಷಯದಲ್ಲಿಯೂ ಹೀಗೆಯೇ. ಬ್ರಹ್ಮವನ್ನು, ನಮ್ಮ ಆತ್ಮನ ನಿಜವನ್ನು ನಾವು ತಿಳಿದುಕೊಂಡಿಲ್ಲವೆಂಬುದು ಅಂಥ ಕೊರತೆಯಲ್ಲ. ಆದರೆ ಈ ತತ್ವದ ವಿಷಯದಲ್ಲಿ ನಮಗಿರುವ ತಪ್ಪು ತಿಳುವಳಿಕೆಯು ಸರ್ವಾನರ್ಥಗಳಿಗೂ ಮೂಲವಾಗಿರುತ್ತದೆ. ಈ ತಪ್ಪು ತಿಳುವಳಿಕೆಯೇ ಅವಿದ್ಯೆ. ಅವಿದ್ಯೆಯ ಸ್ವಭಾವವೇನು? ಅದು ಹೇಗೆ ನಮಗೆ ಅನರ್ಥಕ್ಕೆ ಕಾರಣವಾಗಿದೆ ಎಂಬುದನ್ನು ಒಂದಿಷ್ಟು ವಿವರಿಸಿ ನೋಡುವುದು ಒಳ್ಳೆಯದು. ಏಕೆಂದರೆ ಶತ್ರುವಿನ ಬಲಾಬಲಗಳನ್ನು ತಿಳಿದಲ್ಲದೆ ಅವನನ್ನು ಕದನದಲ್ಲಿ ಎದುರಿಸಿ ಸೋಲಿಸುವುದು ಆಗಲಾರದು. ಯಾವ ತಪ್ಪು ತಿಳುವಳಿಕೆಯಾಗಲಿ ತನ್ನ ಕಾಲದಲ್ಲಿ ತಾನು ತಪ್ಪು ತಿಳುವಳಿಕೆ ಎಂಬುದನ್ನು ನಮಗೆ ತಿಳಿಯಗೊಡುವುದಿಲ್ಲ. ಇದೇ ನಿಜವು, ನಾನು ತಿಳಿದಿರುವುದೇ ಸರಿ ಎಂಬ ನಿಶ್ಚಿತ ರೂಪದಿಂದ ಅದು ತೋರಿಕೊಳ್ಳುತ್ತಿರುತ್ತದೆ. ಪಶ್ಚಿಮ ದಿಕ್ಕನ್ನೇ ಪೂರ್ವ ದಿಕ್ಕೆಂದು ತಿಳಿದುಕೊಂಡಿರುವವನು, ಗುರುಗಳಲ್ಲಿ ತಿದ್ದುಕೋಬೇಕಲ್ವಾ, ಪೂರ್ವವೆಂದು ತಿಳಿದುಕೊಂಡಿರುವವನು ಆ ಕಡೆಗೆ ಓಡುತ್ತಾ ತನ್ನ ಉದ್ದಿಷ್ಟ ಸ್ಥಳಕ್ಕೇ ಹೋಗುತ್ತಿರುವೆನೆಂದು ನೆರೆನಂಬಿ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತಾ ಇರುತ್ತಾನೆ. ತನಗೆ ತಿಳುವಳಿಕೆಯನ್ನು ಕೊಡುವುದಕ್ಕಾಗಿ ಯಾರಾದರೂ ಸ್ವಲ್ಪ ನಿಲ್ಲೆಂದರೂ ತನ್ನ ಉದ್ದೇಶಕ್ಕೆ ಭಂಗವನ್ನು ಮಾಡುವರಲ್ಲ ಎಂದು ಅವರ ಮೇಲೆಯೇ ರೇಗಿ ಬೀಳುತ್ತಾನೆ ಅಲ್ಲವೇ? ಪ್ರಕೃತದಲ್ಲಿಯೂ ಹೀಗೆಯೇ. ನಾವು ನಮ್ಮ ಸ್ವರೂಪವನ್ನು ಅರಿಯೆವು, ಅದನ್ನು ತಪ್ಪಾಗಿಯೂ ತಿಳಿದುಕೊಂಡಿರುವೆವು. ಈ ತಪ್ಪು ತಿಳುವಳಿಕೆಯನ್ನು ಸರಿಯಾದ ತಿಳುವಳಿಕೆ ಎಂದೇ ನಾವು ಗಟ್ಟಿಯಾಗಿ ನಂಬಿ ಆ ನಂಬಿಕೆಯ ಮೇಲೆಯೇ ನಮ್ಮ ವ್ಯವಹಾರವನ್ನೆಲ್ಲ ಸಾಗಿಸುತ್ತಿರುವೆವು. ಇಷ್ಟೇ ಅಲ್ಲ,
ಯಾರಾದರೂ ಇದೆಲ್ಲ ತಪ್ಪು ತಿಳುವಳಿಕೆಯ ಫಲವೆಂದು ತಿಳಿಸುವುದಕ್ಕೆ ಮೊದಲು ಮಾಡಿದರೆ ವ್ಯವಹಾರಕ್ಕೆ ಅಡ್ಡಿಯಾಗುವರೆಂದು ಭಾವಿಸುತ್ತಿರುವೆವು. ಆದರೆ ನಮ್ಮಲ್ಲಿ ಯಾರು ವ್ಯವಹಾರದಲ್ಲಿ ಉಸಿರು ಬಿಡದೆ ಓಡುತ್ತಿಲ್ಲವೋ, ಯಾರಿಗೆ ಸ್ವಲ್ಪ ತಾಳ್ಮೆಯಿಂದ ನಿಜವನ್ನು ಅರಿತುಕೊಳ್ಳೋಣವೆಂಬ ಒಲವೂ ಮನಸ್ಸಿಗೆ ಬಂದಿರುವುದೋ ಅಂಥವರಿಗೆ ನಮ್ಮ ಸ್ವಾಭಾವಿಕ ವ್ಯವಹಾರವೆಲ್ಲ ಅವಿದ್ಯೆಯ ತಳಹದಿಯ ಮೇಲೆಯೇ ನಿಂತಿರುವುದೆಂದು, ನಮ್ಮ ಜೀವನದ ರೈಲು ತಪ್ಪು ತಿಳುವಳಿಕೆ ಎಂಬ ಕಂಬಿಗಳ ಮೇಲೆಯೇ ಧಾವಿಸುತ್ತಿದೆ ಎಂದು ಗೊತ್ತಾಗುವುದಕ್ಕೆ ಬೇಕಾದಷ್ಟು ಆಧಾರಗಳು ದೊರಕುತ್ತವೆ. ಮೊಟ್ಟ ಮೊದಲು ನಮ್ಮ ಸುತ್ತಮುತ್ತಲೂ ನೋಡಿದರೆ ಅದರಲ್ಲಿ ಎಲ್ಲೆಲ್ಲಿಯೂ ಎಲ್ಲವೂ ಮಾರ್ಪಡುತ್ತಲೇ ಇದೆ. ಒಂದು ಕಾಲದಲ್ಲಿ ಬಂದು ಕಾಣಿಸಿಕೊಳ್ಳುತ್ತಲೂ ಸ್ವಲ್ಪ ಕಾಲಮಾದ ಮೇಲೆ ಕಣ್ಮರೆಯಾಗುತ್ತಲೂ ಇದೆ ಎಂಬುದು ಸ್ಪಷ್ಟವಾಗುತ್ತದೆ. ನಮ್ಮ ಈ ಪ್ರಪಂಚದಲ್ಲಿ ಯಾವುದೊಂದು ಇದ್ದಂತೆ ಇರುವುದಿಲ್ಲ, ಯಾವುದೊಂದು ನಿತ್ಯವಾಗಿ ಇರುವುದೆಂಬ ಭರವಸೆ ಇಲ್ಲ. ಈ ಭೂಮಿಯೇ ಒಂದೊಂದು ಋತುವಿನಲ್ಲಿ ಒಂದೊಂದು ರೂಪವನ್ನು ತೊಟ್ಟುಕೊಳ್ಳುತ್ತಿರುವುದು, ಇಲ್ಲಿರುವ ಮರಗಿಡಗಳು, ಪ್ರಾಣಿಗಳು, ಮನುಷ್ಯರು, ನಮ್ಮ ನೆಂಟರು, ಇಷ್ಟರು, ಪರಿವಾರದವರು, ಹಿರಿಯರು, ಕಿರಿಯರು, ಹಣಕಾಸು, ಹೊಲ, ಮನೆ, ಅಧಿಕಾರ ಯಾವುದೊಂದೂ ನೆಲೆಯಾಗಿರುವಂತಿಲ್ಲ. 10 ವರ್ಷಗಳ ಹಿಂದೆ ಇದ್ದ ವಸ್ತುಗಳು ಈಗ ಎಷ್ಟೋ ಇಲ್ಲವೇ ಇಲ್ಲ. ಇನ್ನು ಕೆಲವು ರೂಪವನ್ನು ಮಾರ್ಪಡಿಸಿಕೊಂಡಿವೆ. ಇನ್ನು ನಮ್ಮ ಶರೀರ, ಮನಸ್ಸು ಮುಂತಾದವನ್ನು ನೋಡಿದರೆ ಅವಾದರೂ ಇದ್ದಂತೆ ಇರುವವೇ. ಹುಡುಗರಾಗಿದ್ದವರು ಹರೆಯದವರಾಗಿದ್ದೇವೆ, ಅಥವಾ ತರುಣರಾಗಿದ್ದವರು ಮುದುಕರಾಗಿದ್ದೇವೆ. ಇಲ್ಲಿ ಯಾವುದು ತಾನೇ ನಿತ್ಯವಾಗಿದೆ? ಆದರೂ ನಾವು ನಮ್ಮ ಈಗಿನ ನಂಬಿಕೆಯಲ್ಲಿ ಈ ಶರೀರದ ರೂಪದಿಂದಲೇ ನಿತ್ಯವಾಗಿರುವೆವೆಂದು ಬಗೆಯುತ್ತಿರುವೆವು. ಇದು ಸರಿಯಾದ ತಿಳುವಳಿಕೆಯಾದೀತೆ? ಇನ್ನೂ ಸ್ವಲ್ಪ ವೇಗದಿಂದ ವಿಚಾರಧಾರೆಯನ್ನು ನಡೆಯಿಸೋಣ. ನಮ್ಮ ಶರೀರವು ಮಾರ್ಪಡುತ್ತಿದೆ, ಅನಿತ್ಯವಾಗಿದೆ. ಆದರೂ ಅದು ಇದ್ದಂತೆಯೇ ಇರುವುದೆಂಬ, ನಿತ್ಯವಾಗಿಯೇ ಇರುವುದೆಂಬ ಗಟ್ಟಿಯಾದ ನಂಬಿಕೆಯು ನಮ್ಮನ್ನು ಹಿಡಿದುಕೊಂಡಿದೆ. ನಮ್ಮ ಶರೀರವು ನಿಜವಾಗಿ ಅಶುಚಿಯಾಗಿದೆ. ಇದರಲ್ಲಿ ಬಗೆ ಬಗೆಯ ಕಶ್ಮಲಗಳು ತುಂಬಿರುವುವು. ಆದರೂ ಇದು ಶುಚಿಯಾಗಿರುವುದೆಂದು, ಕಾಂತಿಯುತವಾಗಿರುವುದೆಂದು ನಾವು ನೆರೆನಂಬಿರುತ್ತೇವೆ. ನಮ್ಮ ಶರೀರಕ್ಕೆ ಬಗೆ ಬಗೆಯ ದುಃಖಗಳು ಗಂಟು ಬೀಳುತ್ತಿರುವವು. ದುಃಖಗಳ ಪರಂಪರೆಯಿಂದ ಪಾರಾಗುವುದಕ್ಕೆ ಅದಕ್ಕೆ ಮಾರ್ಗವೇ ಇಲ್ಲ. ಆದರೂ ಅದು ನಮಗೆ ಸುಖವನ್ನು ಕೊಡುವುದೆಂದು ಆ ಸುಖಕ್ಕಾಗಿ ನಾವು ಹವಣಿಸುತ್ತಿರುವೆವು. ಇದೆಲ್ಲ ವಿದ್ಯೆಯೋ ಅವಿದ್ಯೆಯೋ? ಇನ್ನೊಂದು ಬಗೆಯಿಂದ ವಿಚಾರ ಮಾಡೋಣ. ನಮ್ಮ ಶರೀರವು ಇಷ್ಟು ಮಾರ್ಪಟ್ಟಿದ್ದರೂ ನಾವು ಮಾತ್ರ ಇದ್ದಂತೆಯೇ ಇರುವೆವು. ಶರೀರವು ಬೆಳೆದರೆ ನಾವು ಬೆಳೆಯಲಿಲ್ಲ, ಅದು ಸವೆದರೆ ನಾವು ಸವೆಯಲಿಲ್ಲ, ಅದು ಹೋದರೆ ನಾವು ಹೋಗುವುದೂ ಇಲ್ಲವೆಂಬುದೇ ನ್ಯಾಯವಾಗಿರುತ್ತದೆ. ಇದರಂತೆ ನಮ್ಮ ಪ್ರಾಣ, ಮನಸ್ಸು, ಬುದ್ಧಿ ಇವು ಯಾವುವೂ ಇದ್ದಂತೆ ಇರುವುದಿಲ್ಲ. ಇವುಗಳಲ್ಲಿ ಯಾವುದೊಂದರಲ್ಲಿ ಆದ ಮಾರ್ಪಾಡಿನಿಂದಲೂ ನಾವು ಮಾರ್ಪಡುವ ಹಾಗಿಲ್ಲ. ಹೀಗಿದ್ದರೂ ಇವುಗಳೆಲ್ಲದರ ಧರ್ಮಗಳನ್ನು ನಮ್ಮದೆಂದೇ ಬಗೆಯುವೆವು. ಹುಟ್ಟಿದೆನು, ಬೆಳೆದೆನು, ಬಡವಾದೆನು, ಕಣ್ಣು ಕಾಣಿಸುತ್ತಿತ್ತು, ಈಗ ಮಂಕಾಗಿದೆ, ನನಗೆ ಹಸಿವು, ನೀರಡಿಕೆಗಳು ಆಗಾಗ್ಗೆ ಆಗುತ್ತಿರುವವು, ನನ್ನ ಮನಸ್ಸು ಚಂಚಲವಾಗಿದೆ, ನಾನು ಇಂಥಿಂಥ ನಿಶ್ಚಯವನ್ನು ಮಾಡಿಕೊಂಡಿರುವೆನು ಎಂದು ಇವುಗಳಲ್ಲಿ ಒಂದೊಂದನ್ನು ಒಂದೊಂದು ಸಲ ನಮ್ಮ ಆತ್ಮವೆಂದು ಬಗೆಯುತ್ತಾ, ಇವುಗಳು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರುವೆನು ಎಂತಲೂ, ಇವು ಕೆಟ್ಟರೆ ನಾನೂ ಕೆಟ್ಟೆನು ಎಂತಲೂ ಹಿಗ್ಗುತ್ತಾ ಕುಗ್ಗುತ್ತಾ ಇರುವೆವು. ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ ಇವುಗಳನ್ನು ವಿಂಗಡಿಸಿಕೊಳ್ಳದೆ ನಾನೆಂದರೂ ಒಂದೇ, ಶರೀರಾದಿಗಳೆಂದರೂ ಒಂದೇ ಎಂದು ನಂಬಿಕೊಂಡು ಬಿಟ್ಟಿರುವೆವು. ಶರೀರವು ನಾನಲ್ಲ, ನಾನೂ ಶರೀರವಲ್ಲ ಎಂದು ವಿಂಗಡಿಸಿ ತೋರಿಸುವಾಗಲೂ ಈ ಕಲಬೆರಕೆಯ ತಿಳುವಳಿಕೆಯು ಅಚ್ಚಳಿದಿರುವುದಿಲ್ಲ. ಇದೆಲ್ಲ ಅವಿದ್ಯೆಯ ಆಟವಲ್ಲದೆ ಮತ್ತೇನು? ಈವರೆಗಿನ ವಿಚಾರದಿಂದ ಇಷ್ಟು ಗೊತ್ತಾಯಿತು.
ನಮ್ಮೆಲ್ಲರಲ್ಲಿಯೂ ಎಂದೆಂದಿಗೂ ಮಾರ್ಪಡದ ಒಂದು ತತ್ವವಿದೆ. ನಾವು ಆ ತತ್ವಕ್ಕೆ ಸೇರಿದವರೇ ಹೊರತು ಅದಕ್ಕಿಂತ ಬೇರೆಯಾಗಿರತಕ್ಕವರಲ್ಲ. ಆದರೂ ಅದೇನು ಮಾಯೆಯೋ ನಮಗೆ ಸಂಬಂಧಪಟ್ಟಿರುವಂತೆ ಕಾಣುತ್ತಿರುವ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ ಎಂಬಿವುಗಳನ್ನೇ ನಾನು ನನ್ನದು ಎಂದು ಬಗೆದು, ಅವುಗಳು ಅನಿತ್ಯವಾಗಿದ್ದರೂ ನಿತ್ಯವೆಂದು ಬಗೆದು, ಅವುಗಳ ಮೂಲಕ ನಮಗೆ ತೋರುವ ಹೊರಗಿನ ನೋಟಗಳು ಅನಿತ್ಯವಾಗಿಯೇ ಇದ್ದರೂ ನಿತ್ಯವೆಂದು ಬಗೆದು, ನಮ್ಮ ಕೇಂದ್ರವಾದ ಪರಮಾರ್ಥ ತತ್ವವನ್ನು ಮರೆತು ನಮ್ಮ ತಪ್ಪು ತಿಳುವಳಿಕೆಯನ್ನೇ ಹೆಜ್ಜೆ ಹೆಜ್ಜೆಗೂ ಗಟ್ಟಿಗೊಳಿಸುವ ಶರೀರಾದಿಗಳಲ್ಲಿ ಬೆರೆತು ಅವುಗಳಿಗೆ ಅನುಕೂಲವಾದ ರೀತಿಯಿಂದಲೇ ವ್ಯವಹರಿಸುತ್ತಿರುವೆವು. ಇದೇ ಅವಿದ್ಯೆ. ಈ ಮಾಡ್ತಾ ಇದ್ರು ಇದೇ ಅವಿದ್ಯೆ. ಮಾಡಬಾರದನ್ನು ಮಾಡಿದರೆ ಆಗುವುದು ಸ್ವಾಭಾವಿಕ. ಮಾಡಬಾರ್ದು ಆಗಬಾರ್ದು ಆಗತ್ತೆ. ಆದ್ದರಿಂದಲೇ ನಮಗೆ ಶರೀರಾದಿಗಳಲ್ಲಿ ಆಗುವ ದುಃಖವು ನಮ್ಮದೆಂದೇ ತೋರುತ್ತಿರುವುದು. ಇದೇ ಅವಿದ್ಯೆ. ಇದೇ ನಮ್ಮ ನಿಜವಾದ ಸ್ವರೂಪವಾದ ನಮ್ಮ ಆತ್ಮನೇ ಆಗಿರುವ ಬ್ರಹ್ಮವನ್ನು ತಿಳಿಸಿಕೊಡುವ ಬ್ರಹ್ಮವಿದ್ಯೆಗೆ ಅಡ್ಡಿಯು. ಬ್ರಹ್ಮವಿದ್ಯೆಗೆ ಗುರಿಯೇನೆಂಬುದು ಈಗ ಸ್ವಲ್ಪ ವಿಚಾರಕರಿಗೆ ಹೊಳೆದಿರಬೇಕು. ಇರುವ ಪರಮಾರ್ಥವೆಲ್ಲ ಬ್ರಹ್ಮವೊಂದೇ. ಈ ಜಗತ್ತು ಅದರ ನೆರಳಿನಂತೆ ಇರುತ್ತದೆ. ಬ್ರಹ್ಮಕ್ಕೂ ಜಗತ್ತಿಗೂ ಇರುವ ತಾರತಮ್ಯವು ವಸ್ತುವಿಗೂ ನೆರಳಿಗೂ ಇರುವ ತಾರತಮ್ಯವೇ ಆಗಿರುತ್ತದೆ. ಅಷ್ಟು ನೆರಳು ವಸ್ತುವಿಗೆ ಎಷ್ಟು ಅಷ್ಟು ಅಜಗಜಾಂತರ. ಈ ಬ್ರಹ್ಮವೇ ನಮ್ಮಲ್ಲಿ ಎಲ್ಲಕ್ಕೂ ಒಳಗಿರುವ ನಮ್ಮಗಳ ಆತ್ಮನು. ನಾವು ಹೊರಗೆ ಎಷ್ಟೇ ದುಃಖಿಗಳಾಗಿ ಅನರ್ಥಕ್ಕೆ ವಿಷಯರಾಗಿ ತೋರುತ್ತಿರಲಿ, ನಮ್ಮ ಮೂಲವಾದ ತತ್ವವು ನಿತ್ಯಾನಂದಮಯವಾಗಿರುತ್ತದೆ. ಉಪನಿಷತ್ತಿನಲ್ಲಿ ಈ ತತ್ವವನ್ನು ಮತ್ತೆ ಮತ್ತೆ ನೆನಪು ಕೊಡುವುದಕ್ಕಾಗಿ ಬ್ರಹ್ಮವನ್ನು ಆತ್ಮನೆಂದೇ ಕರೆದಿರುತ್ತದೆ. ಅದೇ ನೀನು, ಇದೆಲ್ಲವೂ ಬ್ರಹ್ಮವೇ ಎಂದು ಸಾರಿ ಸಾರಿ ಹೇಳಿರುತ್ತದೆ. ಭಗವದ್ಗೀತೆಯಲ್ಲಿಯೂ ಅಂಶವೇ ಜೀವನಾಗಿರುತ್ತದೆ, ಕ್ಷೇತ್ರಜ್ಞನನ್ನು ನಾನೆಂದೇ ತಿಳಿ ಎಂದು ಹೇಳಿರುತ್ತದೆ. ಬ್ರಹ್ಮವಿದ್ಯೆಯು ಅಥವಾ ಅಧ್ಯಾತ್ಮ ವಿದ್ಯೆಯು ಈ ತಿಳುವಳಿಕೆಯನ್ನು ಕೊಡುತ್ತದೆ. ಆದರೆ ಈ ತಿಳಿವಳಿಕೆಯು ನಮ್ಮದೇ ಆಗಬೇಕಾದರೆ ಇದಕ್ಕೆ ಅಡ್ಡಿಯಾಗಿರುವ ಅವಿದ್ಯೆಯು ಹೋಗುವುದಕ್ಕೆ ನಾವೇ ಪ್ರಯತ್ನವನ್ನು ಮಾಡಬೇಕು. ಬ್ರಹ್ಮವಿದ್ಯೆಗೆ ತಕ್ಕ ಯೋಗ್ಯತೆಯನ್ನು ನಾವೇ ಸಂಪಾದಿಸಿಕೊಳ್ಳಬೇಕು. ಪರಮಾರ್ಥ ತತ್ವದಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಉಪನಿಷತ್ತುಗಳಲ್ಲಿಯೂ ಗೀತೆಯಲ್ಲಿಯೂ ಸಾರಿರುವ ತತ್ವವು ಯಾವಾಗಲೂ ಎಲ್ಲರ ವಿಷಯಕ್ಕೂ ಒಂದೇ ಆಗಿರುತ್ತದೆ. ಆದರೆ ನಾವು ನಮ್ಮ ಅಂತಃಕರಣವನ್ನು ಈ ತಿಳುವಳಿಕೆಯನ್ನು ಸಂಪಾದಿಸಿಕೊಳ್ಳುವ ಮಟ್ಟಕ್ಕೆ ಏರಿಸಿಕೊಳ್ಳಬೇಕು. ಸಂಗೀತ ಶಾಸ್ತ್ರವನ್ನು ಕಲಿಯುವವನಿಗೆ ತಕ್ಕ ಯೋಗ್ಯತೆಯೂ ಗುರುಪದೇಶದ ಮೂಲಕವಾದ ಅಭ್ಯಾಸವೂ ಹೇಗೆ ಅವಶ್ಯಕವಾಗಿರುವೋ ಬೇಕಾ ಉಪದೇಶ ಉಂಟು ಅಲ್ಲೂ ಅದೇ ಉಪದೇಶ ಮಾಡ್ತಾರೆ. ಉಪದೇಶ ಅಂತ ಬೇರೆ ಹೇಳ್ಕೊಡ್ತಾರೆ ಅಷ್ಟೇನಾ? ಅಲ್ಲೇ ಉಪದೇಶ ಮಾಡ್ತಾರೆ. ಆ ಅಭ್ಯಾಸವಿದ್ದವರಿಗೆ ಹೇಗೆ ಸಂಗೀತ ಪುಸ್ತಕಗಳು ಉಪಯೋಗಕ್ಕೆ ಬರುವವೋ ಹಾಗೆಯೇ ಇಲ್ಲಿಯೂ ಗುರುಪದೇಶದಿಂದ ತಿಳಿದುಕೊಂಡ ಅಧ್ಯಾತ್ಮ ಸಾಧನಗಳ ಅಭ್ಯಾಸವೇ ವೇದಾಂತ ಶಾಸ್ತ್ರದ ಮರ್ಮವನ್ನು ಭೇದಿಸುವುದಕ್ಕೆ ಸಾಧಕವಾಗುತ್ತದೆ.